ನಮಸ್ಕಾರ, ಗುಡ್ ಮಾರ್ನಿಂಗ್. ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಕೈನಲ್ಲಿ ಖಾತೆ ಕಗ್ಗಂಟು ಜಾಸ್ತಿ ಆಗ್ತಾ ಇದೆ ನೋಡಿ. ಸಚಿವರ ಎರಡನೇ ಪಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಿಗೆ ಸಚಿವರಾಗುವ ಚಿಂತೆ ಒಂದು ಕಡೆ ಇದೆ, ಇನ್ನು ಸಚಿವರಿಗೆ ಖಾತೆ ಚಿಂತೆ ಬೇರೆ ಜಾಸ್ತಿ ಇದೆ. ಒಬ್ಬರಿಗೆ ಅದೇನು ಹೇಳ್ತಾರಲ್ಲ, ಹಲ್ಲಿದ್ದವ್ರು ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರು ಹಲ್ಲಿಲ್ಲ ಅನ್ನೋದು. ಈಗ ಕಾಂಗ್ರೆಸ್ನಲ್ಲಿ ಆ ರೀತಿಯಾದಂಥ ಪರಿಸ್ಥಿತಿ ಉಲ್ಬಣ ಆಗಿದೆ. ಜೋರಾಗ್ತಾ ಇದೆ. ಸಚಿವರ ಎರಡನೇ ಪಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಕಡೆ ಗುಸುಗುಸು ಚರ್ಚೆ ಕೂಡ ಹೆಚ್ಚಾಗ್ತಾ ಇದೆ. ನಮಗ್ ಬರ್ಬೋದಾ, ನಿಮಗ್ ಬರ್ಬೋದಾ, ಅವ್ರಿಗೆ ಕೊಡ್ಬೋದಾ, ಇವ್ರಿಗೆ ಕೊಡ್ಬೋದಾ, ಇದ್ರ ಬಗ್ಗೆನೇ ಚರ್ಚೆ. ಈಗ ಶಾಸಕರಿಗೆ ಸಚಿವರಾಗುವ ಚಿಂತೆ, ಸಚಿವರಿಗೆ ಯಾವ ಖಾತೆ ಸಿಗುತ್ತೆ ಅನ್ನೋದೇ ಚಿಂತೆ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡರು. ಗೊಂದಲ ಬಗ್ಗೆ ಹರಿಯುವವರೆಗೂ ಕೂಡ ವರಿಷ್ಠರ ಮುಂದೆ ಮನವಿಯನ್ನ ಮಾಡ್ತೀನಿ. ಏರ್ಪೋರ್ಟ್ನಲ್ಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ KH ಮುನಿಯಪ್ಪನವರು. ಖಾತೆ ಬದಲಾಯಿಸಲೇಬೇಕು ಅಂತ ರಾಹುಲ್ ಗಾಂಧಿಗೆ KH ಮುನಿಯಪ್ಪನವರು ಕೂಡ ಮನವಿಯನ್ನ ಮಾಡಿದ್ದಾರೆ. ಅಲ್ಲ, ಇವ್ರಿಗೆ ಖಾತೆಯಿಂದ ಏನು ಲಾಭ? ಕೊಟ್ಟ ಖಾತೆಯನ್ನು ನಿಭಾಯಿಸ್ಕೊಂಡು ಹೋದ್ರೆ ಸಾಕು, ಅದರಿಂದ ಏನಾದ್ರೂ ದುಡ್ಡು ಹೊಡೆಯೋದಕ್ಕೆ ಏನಾದ್ರೂ ಆಲೋಚನೆ ಮಾಡ್ತಿದ್ದಾರ? ಅಲ್ಲ, ಹೇಳ್ತಾರೆ ಜಸ್ಟ್ ಬಿಕಾಸ್. ಈಗ ಖಾತೆ ಬಗ್ಗೆ ಇಷ್ಟೊಂದು ಆಲೋಚನೆ ಮಾಡ್ತಿದ್ದಾರಲ್ಲ, ಎಷ್ಟೋ ಜನ ಖಾತೆ ಇಲ್ಲದೆ ಪಾಪ ಈಗ ಸುಮ್ಮನೆ ಮನೆಯಲ್ಲೇ ಖಾಲಿ ಕೂತಿದ್ದಾರೆ. ಇವ್ರಿಗೆ ಕೊಟ್ಟ ಖಾತೆಯನ್ನು ನಿಭಾಯಿಸೋದಕ್ಕಾಗ್ತಾ ಇಲ್ವಲ್ಲ, ಇದ್ರ ಬಗ್ಗೆ ಈಗ ಆಲೋಚನೆ ಎದುರಾಗ್ತಾ ಇರುವಂತದ್ದು. ಖಾತೆ ಬದಲಾಯಿಸಲೇಬೇಕು ಅಂತ ರಾಹುಲ್ ಗಾಂಧಿ ಅವರ ಹತ್ರ ಮನವಿಯನ್ನ ಮಾಡ್ತಿದ್ದಾರೆ KH ಮುನಿಯಪ್ಪನವರು. ಸಚಿವ ಸ್ಥಾನಕ್ಕಾಗಿ ದೆಹಲಿಯಲ್ಲೂ ಕೂಡ ಶಾಸಕರು ಲಾಭಿಯನ್ನ ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿರುವಂತಹ ರಿಜ್ವಾನ್ ಹರ್ಷದ್, ಶ್ರೀನಿವಾಸ್, ಅಜಯ್ ಸಿಂಗ್ ಹೈಕಮಾಂಡ್ ನಾಯಕರಿಗೆ ಸಮಯವನ್ನ ಕೇಳಿದ್ದಾರೆ. ಈ ಶಾಸಕರು ದಯಮಾಡಿ ನಮಗೊಂದು ಅವಕಾಶವನ್ನ ಕೊಡಿ ಅಂತ ಕೇಳ್ತಿದ್ದಾರೆ. ಒಂದು ಕಡೆ ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿರ್ಲಿ, ಈ ಶಾಸಕರು ಸಚಿವರನ್ನ ಕಂಟ್ರೋಲ್ ಮಾಡುವುದೇ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಇದೆಲ್ಲ ಭುಗಿಲೆದ್ದಿದ್ದೆ ರಾಮಲಿಂಗಾರೆಡ್ಡಿ ಅವರಿಂದ. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ ಬೇಡ, ನನಗೆ ಬೇಕಾಗಿರೋದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅಂತ ಕೇಳಿದ್ರು. ಸೊ ಅದಾದ ನಂತರ ಅವರು ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರು. ಆ ರಾಜೀನಾಮೆಯ ಪರ್ವ ಇವತ್ತಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಜ್ವಾಲಿಸ್ತಾ ಇದೆ. ಅದಾದ ನಂತರ KH ಮುನಿಯಪ್ಪನವರು ನನಗೆ ಕೊಟ್ಟಿರೋ ಖಾತೆನೇ ಕೊಟ್ಟಿದ್ದಾರೆ, ನನಗದು ಅವಶ್ಯಕತೆ ಇಲ್ಲ, ನನಗೆ ಬೇರೆ ಖಾತೆ ಕೊಡಿ, ನನಗೆ ಖಾತೆ ಆಗಲಿ ನಿಭಾಯಿಸಿ ಅನುಭವ ಇದೆ, ಬೇರೆ ಖಾತೆಯನ್ನು ಅನುಭವಿಸ್ತೀನಿ, ಆ ಖಾತೆ ಕೊಡಿ ಅಂತ ಕೇಳ್ತಿದ್ದಾರೆ. ಇತ್ತ KJ ಜಾರ್ಜ್ ಅವರು ಕೂಡ ಈ ಹಿಂದೆ ಸಿದ್ದರಾಮಯ್ಯನವರ ಸಚಿವ ಸಂಪುಟ ಸಂದರ್ಭದಲ್ಲಿ ಇಂಧನ ಸಚಿವರಾಗಿದ್ದರು. ಅವರಿಗೆ ಮತ್ತೆ ಇಂಧನ ಖಾತೆಯನ್ನು ನೀಡಿರೋದ್ರಿಂದ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ಈ ಖಾತೆ ಬೇಡವೇ ಬೇಡ, ಈ ಖಾತೆಯನ್ನು ನಾನು ನಿಭಾಯಿಸಿದ್ದೀನಿ, ದಯಮಾಡಿ ಎಕ್ಸ್ಚೇಂಜ್ ಮಾಡಿ ಬೇರೆ ಖಾತೆ ಕೊಡಿ ಅಂತ ಕೇಳ್ತಿದ್ದಾರೆ. ಇತ್ತ ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಅವ್ರಿಗೆ ದೊರಕ್ತಿದೆ, ಬಟ್ ಅದರಲ್ಲಿ BDA ಹಾಗೆ BMRDL ಇಲ್ಲ. ಇವನು ಹೊರತುಪಡಿಸಿ ಅದನ್ನ ಬೆಂಗಳೂರು ನಗರಾಭಿವೃದ್ಧಿ ಅಂತ ಯಾರು ಅನ್ನೋದಿಲ್ಲ, ನನಗೆ ಅದನ್ನ ಇನ್ಕ್ಲೂಡ್ ಮಾಡಿಕೊಡಿ ಅಂತ ಕೃಷ್ಣ ಬೈರೇಗೌಡರು ಪಟ್ಟನ್ನ ಹಿಡಿದಿದ್ದಾರೆ. ಒಟ್ಟಾರೆಯಾಗಿ DK ಶಿವಕುಮಾರ್ ಅವರು ಅಧಿಕಾರವನ್ನ ನಡೆಸಬೇಕು ಅನ್ನುವಂಥ ಆಸೆಯನ್ನ ಇಟ್ಕೊಂಡಂತಹ ಸಂದರ್ಭದಲ್ಲಿ ಇದೀಗ ಸಾಕಷ್ಟು ಅಡೆತಡೆಗಳು ಉದ್ಭವ ಆಗ್ತಾ ಇದೆ. ಹಲವಾರು ನಾಯಕರು ದೆಹಲಿಯ ದಂಡನಾಯಕರ ಜೊತೆ ಈಗಾಗಲೇ ಚರ್ಚೆಯನ್ನು ನಡೆಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ KH ಮುನಿಯಪ್ಪನವರು ಈಗಾಗಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ, ಅದು ಕೂಡ ಏರ್ಪೋರ್ಟ್ನಲ್ಲೇ ಸಿಗ್ತಾ ಇದ್ದಂತೆ ಮಾತುಕತೆಯನ್ನು ನಡೆಸಿಬಿಟ್ಟಿದ್ದಾರೆ. ದಯಮಾಡಿ ನನಗೆ ಖಾತೆ ಬದಲಾವಣೆ ಮಾಡಿಕೊಡಿ, ಐ ಕಾಂಟ್ ಡೂ ದಿಸ್ ಅಗೇನ್ ಅಂತ ಹೇಳ್ತಿದ್ದಾರೆ. ಸೊ ಇತ್ತ ಏನು ಇಂಧನ ಸಚಿವರಾಗಿರುವಂಥ KJ ಜಾರ್ಜ್ ಅವರು ಕೂಡ ಅದೇ ರೀತಿಯಾದಂಥ ಪಟ್ಟು. ಕೃಷ್ಣ ಬೈರೇಗೌಡರು ಈಗಾಗಲೇ ದೆಹಲಿಯಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಅವರನ್ನು ಹೊರತುಪಡಿಸಿದ್ರೆ ರಿಜ್ವಾನ್ ಹರ್ಷದ್ ಅವರು, ಶ್ರೀನಿವಾಸ್ ಅವರು, ಅಜಯ್ ಸಿಂಗ್ ಅವರು ಕೂಡ ನಮಗೆ ಶಾಸಕ ಸ್ಥಾನವನ್ನು ನಿಭಾಯಿಸಿದ್ದೀವಿ, ನಾವು ಕೂಡ ಕಾಂಗ್ರೆಸ್ನ ಕಟ್ಟಾಳುಗಳೇ, ನಮಗೂ ಕೂಡ ಸಚಿವ ಸ್ಥಾನ ಕೊಡಿ ಅಂತ ಲಾಭಿಯನ್ನು ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಇದು ದೊಡ್ಡ ಮಟ್ಟದ ತಲೆನೋವಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಉಲ್ಬಣ ಆಗಿರುವಂಥದ್ದು. ಈಗ ಉಳಿದಂತಹ ಸಚಿವ ಸ್ಥಾನದ ಆಕಾಂಕ್ಷಿಗಳೇನಿದ್ರಲ್ಲ, ಹಿರಿಯ
ನಾಯಕರು ಅವರು ಕೂಡ ಈಗರ್ಲಿ ವೆಯ್ಟ್ ಮಾಡ್ತಿದ್ದಾರೆ ಸೆಕೆಂಡ್ ಲಿಸ್ಟಲ್ಲಿ ನಮ್ಮ ಹೆಸರು ಬರುತ್ತಾ ಅಂತ. ಏನು ಬರುತ್ತೋ ಏನು ಬಿಡುತ್ತೋ, ಇವ್ರಿಂಗೆ ಕೆಲವು ಶಾಸಕರು ದುಂಬಾಲ್ ಬಿದ್ದುಬಿಟ್ಟಿದ್ದಾರೆ, ನಮಗೆ ಹೊಸಬರಿಗೊಂದು ಅವಕಾಶ ಕೊಡಿ ಅಂತ. ಇನ್ನು ಕೆಲವರು ನಾವು ಯುವಕರಿದ್ದೀವಿ ನಮಗೊಂದು ಅವಕಾಶ ಕೊಡಿ ಅಂತ. ಇನ್ನು ಕೆಲವರು ನಾವು ಅನುಭವಿ ರಾಜಕಾರಣಿಗಳು ನಮಗೊಂದು ಅವಕಾಶ ಕೊಡಿ ಅಂತ ಹೇಳ್ತಾರೆ. ಇನ್ನು ಹಿಂಗೆ ಹಿರಿಯರು ಯುವಕರು ಸೇರಿದಂತೆ ಎಲ್ಲರೂ ಕೂಡ ಪಟ್ಟನ್ನು ಹಿಡಿದಿದ್ದಾರೆ. ಶಾಸಕರಾಗಿ ಎಷ್ಟು ದಿನ ಇರೋದು, ನಾವು ಕೂಡ ಸಚಿವರಾಗಬೇಕು ಅಂತ ಅಂದ್ಕೊಂಡಿದ್ದೀವಿ, ಒಂದು ಸದಾವಕಾಶವನ್ನು ಮಾಡಿಕೊಡಿ, ನಿಮ್ಮನ್ನು ನಂಬಿದ್ದೀವಿ ಅಂತ ಈಗಾಗಲೇ ಪಟ್ಟು ಹಿಡಿದಿರೋದ್ರಿಂದ ಪಾಪ ರಾಹುಲ್ ಗಾಂಧಿ ಅವ್ರಿಗಾಗಿರ್ಬೋದು, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಾಗಿರ್ಬೋದು, KC ವೇಣುಗೋಪಾಲ್ ಸೇರಿದಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಇದು ದೊಡ್ಡ ಮಟ್ಟದ ಟೆನ್ಷನ್ ಆಗ್ತಾ ಇದೆ. ಹೆಂಗೆ ನಿಭಾಯಿಸೋದು? ಒಬ್ಬರಿಗೆ ಖಾತೆ ಕೊಟ್ಟರೆ ಇನ್ನೊಬ್ರಿಗೆ ಬೇಜಾರು. ಈಗೇನಾದ್ರೂ ಇನ್ ಕೇಸ್ ನೋಡಿ, ರಾಮಲಿಂಗಾರೆಡ್ಡಿ ಅವರಿಗೆ ಖಾತೆ ಬದಲಾವಣೆ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಇತ್ತ KH ಮುನಿಯಪ್ಪನವ್ರಿಗೂ ಖಾತೆ ಬದಲಾವಣೆ ಮಾಡಬೇಕು, KJ ಜಾರ್ಜ್ ಅವ್ರಿಗೂ ಮಾಡಬೇಕು. ಅಷ್ಟೇ ಅಲ್ಲದೆ ಈಗ ಕೃಷ್ಣ ಬೈರೇಗೌಡರಿಗೆ ಸಿಕ್ಕಿರುವಂತಹ ಖಾತೆಯಲ್ಲೇ ಲೋಪದೋಷ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ನನಗೆ ಆ ಖಾತೆಯಲ್ಲಿ BMRDL ಇಲ್ಲ, ಹಾಗೆ BDA ಇಲ್ಲ, BDA BMRDL ಇಲ್ಲದೆ ಇರೋ ಬೆಂಗಳೂರು ಅಭಿವೃದ್ಧಿಯನ್ನು ನಾನೇ ಯಾಕೆ ಒಪ್ಕೊಳ್ಳಿ, ನನಗೆ ಆ ಖಾತೆ ಬೇಡ, ನನಗೆ ಅವೆರಡೂ ಕೊಡಿ ಅಂತ ಇವ್ರು ಪಟ್ಟು ಹಿಡ್ದಿದ್ದಾರೆ. ಸೊ ಹಾಗಾಗಿ ಇದೀಗ 4 ಸಚಿವರು ಏನಿದ್ದಾರಲ್ಲ ಈಗ ಅಟ್ ಪ್ರೆಸೆಂಟ್ ಎಲ್ಲರೂ ಕೂಡ ಹೈಕಮಾಂಡ್ ನಾಯಕರ ಮೇಲೆ ಮುನಿಸನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಮುಖ್ಯಮಂತ್ರಿಗಳ ಮೇಲೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ತೊಡಕು ಯಾವುದೂ ಕೂಡ ಆಗಲಿಲ್ಲ, ಎಲ್ಲವೂ ಕೂಡ ಸುಸೂತ್ರವಾಗಿ ನಡ್ಕೊಂಡು ಹೋಯ್ತು, ಅದರಲ್ಲಿ ಯಾವುದೇ ರೀತಿಯಾದಂಥ ಲೋಪದೋಷಗಳು ಕಂಡು ಬರಲಿಲ್ಲ. ಬಟ್ ಮುಖ್ಯವಾಗಿ ಇದೀಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಯಾವ ರೀತಿ ಈಗ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ ಅಂತ ನೋಡ್ಬೋದಾಗುತ್ತೆ. ಹಾಗಾಗಿ ಈಗ ಬಿಜೆಪಿಯ ನಾಯಕರು ಇತ್ತ ಕಾಂಗ್ರೆಸ್ ಅನ್ನ ಒಂದು ಕಡೆ ಟೀಕಾ ಪ್ರಹಾರವನ್ನು ನಡೆಸುವುದಕ್ಕೆ ಒಂದು ಕಡೆ ಬಹಳ ದೊಡ್ಡ ಮಟ್ಟದ ಅಸ್ತ್ರ ಸಿಕ್ಕಂತೆ ಆಯಿತು. ಜಸ್ಟ್ ಬಿಕಾಸ್ ಈಗ ನಾವು ನೋಡ್ತಾ ಇದ್ದೀವಿ ನೋಡಿ ಯಾವ ರೀತಿಯಾದಂಥ ಪರಿಣಾಮ ಉಲ್ಬಣ ಆಗಿದೆ ಅಂತ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕರಿಸಿದ ದಿನದಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ಸಂತೋಷದ ವಾತಾವರಣ ನಿರ್ಮಾಣ ಆಗಲೇ ಇಲ್ಲ.